ಒಬ್ಬ ಜ್ಯೋತಿಷ್ಯ ಹತ್ರ ಭಾಳ ಸಮಸ್ಯೆ ಆಗೈತೆ ರೀ ಮನ್ಯಾಗ. ಏನು ಸಮಸ್ಯೆ ಆಗೈತೆ? ಒಟ್ಟ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಿಕಿಲ್ಲ. ಅಲ್ಲಿ ಏನು ಸಮಸ್ಯೆ ಹೊಂದಿಕಿಲ್ಲ ಅಂದ್ರೆ ಏನಾಗೈತಿ? ಅವ್ರು ಏನು ಅಡಿಗೆ ಮಾಡ್ತಾರ ಒಟ್ಟು ಸ್ವಾದ ಇಲ್ಲ ಅದ್ರಾಗ ನನಗೆ. ಅಲ್ಲೋ ಜ್ಯೋತಿಷ್ಯದಾಗ ಏನರ ಹೇಳ್ಬೋದು, ನಿನ್ನ ಸಮಸ್ಯೆನೂ ನಮ್ಮ ಮನೆಯಾಗ ಹೋಯ್ತಿದ್ದು ಸಮಸ್ಯೆ ಅಂದ. ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನ್ಯಾಗೂ ಹಿಂಗಾಯ್ತು. ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರ ಅಲ್ರಿ ಮತ್ತೆ ಏನು ಹೇಳ್ಬೇಕು ಇದಕ್ಕೆ? ಒಟ್ಟು ಅವ್ರು ಏನು ಸ್ವಾದನ ಇರೋದಿಲ್ಲ ಅದ್ರಾಗ. ಏನು ಮಾಡ್ಬೇಕು ತಮ್ಮ? ಇದಕ್ಕೇನೂ ಇಲ್ಲ. ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ. ನೀ ಎಷ್ಟು ಪಗಡಿ ಅವೇನು ಹಾಡ್ತಿರ್ಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ. ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕು ಅಟ್ಟ. ಇದನ್ನು ಬಿಟ್ಟರೆ ಬೇರೆ ಉತ್ತರ ಇಲ್ಲ. ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕು. ಇದು ತಲೆಯಾಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ. ಅವ್ರು ಅವತ್ತು ಹೋಳಿಗೆ ನೀಡಿದ್ರು ಇದಕ್ಕೆ. ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ. ಕೊಟ್ಲು ಏಟೊಂದು 20 ವರ್ಷ ಮಾಡಿ ಹಾಕಿ ನೀವು ಒಮ್ಮೆ ರುಚಿ ಅಂದಿಲ್ಲ. ಇವತ್ತು ಮಗ್ಗಲ ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಎಷ್ಟು ರುಚಿ ಆತ.